ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪೀಸ್ ಲಿಲ್ಲಿ ಬಗ್ಗೆ ಮಾತಾಡೋಣ ಬನ್ನಿ. ಈ ಪೀಸ್ ಲಿಲ್ಲಿ ಎಷ್ಟು ಚೆನ್ನಾಗಿ ಹೂಗಳಾಗಿದ್ದಾವೆ. ಒಂದು 7-8 ಹೂಗಳಾಗಿದ್ದಾವೆ, ಮೊಗ್ಗುಗಳು ಇದ್ದಾವೆ. ಇದು ಇವಾಗ ಸೀಸನ್ನು. ತುಂಬ ಚೆನ್ನಾಗಿ ಕೇರ್ ಮಾಡಿದ್ರೆ ಹೂಗಳು ಚೆನ್ನಾಗಿ ಬಿಡ್ತವೆ. ನೋಡಿ, ಇಲ್ಲೊಂದು ಮೊಗ್ಗು ಇದೆ, ಎಷ್ಟು ಚೆನ್ನಾಗಿ ಹೂಗಳು ಬಿಡ್ತವೆ. ನೋಡಿ, ಇದು ಈಸಿಯಾಗಿ ಬೆಳಿಬೋದು. ಪಕ್ಕದಲ್ಲಿ ಕಂದುಗಳು ಬರ್ತಾ ಇರ್ತವೆ, ಅದನ್ನು ಕಿತ್ಕೊಂಡು ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಹೂವಿನ ಸೀಸನ್ ಇರೋದ್ರಿಂದ ಇವಾಗ ರೀಪಾಟ್ ಮಾಡೋದು ಬೇಡ. ಮಳೆಗಾಲದಲ್ಲಿ ಹೂವಿನ ಸೀಸನ್ ಮುಗಿದೋಗಿರುತ್ತೆ, ಆವಾಗ ನೀವು ರೀಪಾಟ್ ಮಾಡ್ಬೋದು. ರೀಪಾಟ್ ಮಾಡೋವಾಗ ಮಣ್ಣು, ಗೊಬ್ಬರ, ಮಳ್ಳು, ಒಂದು ಸ್ವಲ್ಪ ಕೋಕೋಪೀಟ್ ಇಷ್ಟು ಹಾಕಿ ನಾನು ರೀಪಾಟ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಇದು ಅದು ಕಂದಿಂದನೇ ಬೆಳೆಸಿರೋದು. ನೋಡಿ, ಇದು ಕಾಂಪೌಂಡ್ ಮೇಲೆ ಇಕ್ಕಿದ್ದೆ ಬಿಸಿಲಲ್ಲಿ. ಹಾಗಾಗಿ ಈ ಗಿಡ ನೋಡಿ ಹೇಗಿದೆ. ನೆರಳಲ್ಲಿ ಇಡಬೇಕು, ಅಂಥ ನೆರಳು ಇಡಬಾರ್ದು, ಒಂದು ಸ್ವಲ್ಪ ಬಿಸಿಲು ಬೀಳಬೇಕು. ಜಾಸ್ತಿ ಓವರ್ ಬಿಸಿಲು ಬಿದ್ದರೆ ಇದು ನೋಡಿ ಈ ಥರ ಆಗೋಗುತ್ತೆ. ಕಾಂಪೌಂಡ್ ಮೇಲೆ ನೋಡೋಕ್ಕಾಗೋದಿಲ್ಲ. ಹಾಗಾಗಿ ನೋಡಿ ಎಲ್ಲ ಗಿಡ ಎಲ್ಲ ಹುಳ ಎಲ್ಲ ತಿಂದಾಕ್ಬಿಟ್ಟಿದೆ, ಎಲೆ ಎಲ್ಲ. ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಇವಾಗ ಇದ್ರ ಪಕ್ಕನೇ ಅದನ್ನು ಇಕ್ಕಬೇಕು. ಅದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿ ನೋಡಿ ಗಿಡ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಅದರಲ್ಲೂ ಹೂಗಳು ಆಗಿದ್ದಾವೆ, 2 ಹೂವು ಆಗಿದೆ ಅಷ್ಟೇ. ಅದು ನೋಡಿ, ಇದರಲ್ಲೂ ಅಷ್ಟೇ ಹಳದಿಯಾಗಿರೋ ಎಲೆ ಎಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ಗಿಡನ ಹೆಲ್ದಿಯಾಗಿ ನೋಡ್ಕೊಬೇಕು. ಚೆನ್ನಾಗಿ ಹೂಗಳು ಆಗ್ತಾನೆ ಇರ್ತವೆ. ಮಳೆಗಾಲ ಇನ್ನು ಬರೋ ತನಕ ಹೂಗಳು ಬಿಡ್ತಾನೆ ಇರ್ತವೆ. ತುಂಬ ಚೆನ್ನಾಗಿ ಈಸಿಯಾಗಿ ಬೆಳೆಸ್ಬೋದು. ಆಂಥೋರಿಯಂ ಥರನೇ ಇದನ್ನು ಹೂವು, ಆದರೆ ಇದು ಹಾವಿನ ಎಡೆ ಥರ ಚೆನ್ನಾಗಿ ಬರುತ್ತೆ ಹೂಗಳು. ತುಂಬ ಚೆನ್ನಾಗಿ ನೋಡೋಕ್ಕೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇದ್ದಂಗೆ ಇರುತ್ತೆ. ಇನ್ನು ನಮ್ಮ ಮನೆಗೆ ಬಂದವರೆಲ್ಲ ಎಷ್ಟೋ ಜನ ಆರ್ಟಿಫಿಷಿಯಲ್ ಗಿಡನ ಅಂತಲೇ ಕೇಳಿದ್ದಾರೆ. ನೋಡಿ, ಇದು ಎಪ್ಸಮ್ ಸಾಲ್ಟು ಅಂತ ಆನ್ಲೈನಾಗಿ ಸಿಗುತ್ತೆ. ಅದನ್ನು ಸ್ಪ್ರೇ ಮಾಡಿದ್ರೆ ಗ್ರೀನಿಶ್ ಆಗಿರುತ್ತೆ ಎಲೆ ಎಲ್ಲ. ನೀವು ಅಷ್ಟೇ ಯಾವುದೇ ಗಿಡಕ್ಕನ ಸ್ಪ್ರೇ ಮಾಡ್ಬೋದು. ಗ್ರೀನಿಶಾಗಿ ಎಲೆ ಇರುತ್ತೆ. ಅದೊಂದು ಸ್ಪೂನು 1.5 ಸ್ಪೂನ್ ಹಾಕ್ಕೊತೀನಿ. ಹಾಕ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಗಿಡ ಹೆಲ್ದಿ ಆಗಿರುತ್ತೆ. ಬೇಕಾದ್ರೆ ನೀವು ಬುಡಕ್ಕೂ ಹಾಕ್ಬೋದು, ಲಿಕ್ವಿಡ್ ಥರ ಮಾಡಿ. ನಾನಿವಾಗ ಅದನ್ನು ಸ್ಪ್ರೇ ಮಾಡ್ತೀನಿ ಗಿಡಕ್ಕೆ. ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು. ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ಪ್ರೇ ಮಾಡ್ತಾಯಿರ್ತೀನಿ. ಈ ಗಿಡ ಅಷ್ಟೇ ತುಂಬ ಹೆಲ್ದಿಯಾಗಿ ಗ್ರೀನಿಶಾಗಿ ಕಾಣಿಸ್ತದೆ. ನೋಡಿ, ಹೂಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ. 2, 3, 4, 5, 6, 7, 2 ಮೊಗ್ಗಿದ್ದಾವೆ, 5 ಹೂಗಳಿದ್ದಾವೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಒಬ್ರೊಬ್ರು ಗಿಡದಲ್ಲಿ 1-2 ಅಷ್ಟೇ ಬಿಡೋದಿಲ್ಲ. ಈಗ ನಾನು ಯಾವ ಥರ ನೋಡ್ಕೊತೀನಿ, ಕೇರ್ ಮಾಡ್ತೀನಿ ಅಂತ ನೀವು ನೋಡಿ. ನಾನು ಇವಾಗೆಲ್ಲ ಲಿಕ್ವಿಡ್ ಫರ್ಟಿಲೈಸರೇ ಕೊಡೋದು. ಮಳೆಗಾಲದಲ್ಲಿ ಆದರೆ ಡ್ರೈ ಗೊಬ್ಬರ ಕೊಡ್ಬೋದು. ನೋಡಿ ಯಾವ ಫರ್ಟಿಲೈಸರ್ ಅದು. ಈ ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದ್ರಿಂದ ಗಿಡ ಹೆಲ್ದಿಯಾಗೈತೆ, ಚೆನ್ನಾಗೂ ಬರುತ್ತೆ. ನಾನು ಅಷ್ಟೇ ಅದು ರೀಪಾಟ್ ಮಾಡಿದಾಗ ನಾನು ಗೊಬ್ಬರ ಹಾಕಿರೋದು. ಆಮೇಲೆ ನೆಕ್ಸ್ಟು ಲಿಕ್ವಿಡ್ ಫರ್ಟಿಲೈಸರೇ ನಾನು ಕೊಡೋದು. ಮಳೆಗಾಲದಲ್ಲಿ ಮಾತ್ರ ಅದೇನು ಕೇರೇ ಮಾಡೋಕ್ಕೆ ಹೋಗಿರಲ್ಲ ನಾನು. ಇವಾಗ ನೋಡಿ, ಈ ಹೂವು ಬಿಡೋ ಸೀಸನ್ ಬೇರೆ ಅಲ್ಲ. ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತಾಯಿದ್ರೆ ಚೆನ್ನಾಗಿ ಹೂಗಳು ಆಗ್ತಾ ಇರ್ತವೆ. ನೀವು ಅಷ್ಟೇ ಲಿಕ್ವಿಡ್ ಫರ್ಟಿಲೈಸರ್ ಯಾವುದಾದ್ರೂ ಕೊಡ್ಬೋದು ನೀವು. ನಾನು ಅಷ್ಟೇ ನಮ್ಮ ಮನೆಯಲ್ಲಿ ಯಾವ ಲಿಕ್ವಿಡ್ ಎಲ್ಲ ಗಿಡಗಳ್ಗೆ ಹಾಕ್ತಾಯಿರ್ತೀನೋ ಅದೇ ಫರ್ಟಿಲೈಸರೇ ಪಾಪ ಈ ಗಿಡಕ್ಕೆ ಆಗೋದು. ತುಂಬ ಚೆನ್ನಾಗಿ ಹೂಗಳಾಗ್ತವೆ. ನೋಡಿ ಎಷ್ಟು ಚೆನ್ನಾಗಿ ಕೆಳಗಡೆ ಒಂದು ಪ್ಲೇಟ್ ಇಕ್ಕಿದ್ದೀನಿ. ಅದು ಯಾವ ಫರ್ಟಿಲೈಸರ್ ಅಂತಲೂ ನಿಮ್ಗೆ ತೋರಿಸ್ತೀನಿ. ನಿಮ್ಮ ಮನೆಗೆ ವೇಸ್ಟಾಗಿ ಬಿಸಾಡೋ ಬದಲು ಗಿಡಗಳ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆಲೂಗೆಡ್ಡೆ ಸಿಪ್ಪೆ, ಈರುಳ್ಳಿ ಸಿಪ್ಪೆ ರುಬ್ಬಿ ಪೇಸ್ಟ್ ಮಾಡಿ ಹಾಕಿದ್ದೆ, ಚೆನ್ನಾಗಿ ಬರುತ್ತೆ. ನೀವೊಂದು ಸ್ವಲ್ಪ ಟ್ರೈ ಮಾಡಿ.